ಸಿ ಎಸ್ ಕೆ ಫ್ಯಾನ್ಸ್ಗಳು ಇವತ್ತು ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ ಇವತ್ತು ಅನ್ಕೊಂಡಿದ್ದೆ ನಾನು ಸಿ ಎಸ್ ಕೆ ಗೆಲ್ತಾರೆ ಅಂತ. ಮಸ್ಟ್ ವಿನ್ ಮ್ಯಾಚ್ ಗುರು, ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡು ಹೋಗ್ಬೇಕಾಗಿತ್ತು ಸಿ ಎಸ್ ಕೆ ಅವರು. ಅವರ ಪರ್ಸೆಂಟೇಜ್ ವೈಸ್ ನೋಡ್ತಾರೆ 47% ಇತ್ತು. ಇವತ್ತೇನಾದ್ರು ಗೆದ್ದಿತ್ತು ಅಂದರೆ ಕ್ವಾಲಿಫೈ ಆಗೋದಿಕ್ಕೆ ಅವರು. ಇನ್ಫ್ಯಾಕ್ಟ್ ಕರೆಂಟ್ಲಿನೇ 47% ಇದ್ದಿತ್ತು. ಇವತ್ತು ಸೋತಿರೋದ್ರಿಂದ 20%ಗಿಂತ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಇವ್ರದ್ದು. ಆಲ್ಮೋಸ್ಟ್ 20% ಅಂತ ಅನ್ಕೊಳ್ಳಿ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ. ಇವತ್ತು ಗೆಲ್ಲಬೇಕಾಗಿತ್ತು ಸಿ ಎಸ್ ಕೆ. ಒಳ್ಳೆ ಮಜಾ ಇರೋದು ನನಗೆ ಸಿ ಎಸ್ ಕೆ. ನಾನು ಪ್ಲೇ ಆಫ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಸಿ ಎಸ್ ಕೆ ಬರಬೇಕು ಪ್ಲೇ ಆಫ್ಸ್ಗೆ, ಆರ್ ಸಿ ಬಿ ತಲೆಗೆ ಬಿಟ್ಟು ಕಳಿಸ್ಬೇಕು ನಂತರ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಬಟ್ ಈ ಥರ ಇವರು ಆಡ್ಬಿಟ್ಟು ಕೆಳಗಡೆ ಕಳ್ಸ್ಕೊಂಡು ಹೋಗ್ತಾರೆ. ನಾನು ಅಲ್ಲಾಗರು ನೋಡಿ ಹೆಂಗಿದೆ ಅಂತ IPL. ನಾವು ಹೋಗ್ತೀವಿ ನೀವು ಬನ್ನಿತ ಕರ್ಕೊಂಡು ಹೋಗೋ ಥರ ಆಯ್ತಲ್ಲ ಇಲ್ಲಿ. ನೆನ್ನೆ ನೋಡಿದ್ರೆ ಹೆಂಗಾಯ್ತು, ಪಂಜಾಬ್ ಕಿಂಗ್ಸ್ನ ಕರ್ಕೊಂಡು ಹೋಗೋ ಥರ ಕಾಣಿಸ್ತಾರೆ ಮುಂಬೈ ಇಂಡಿಯನ್ಸು. ಇನ್ನೂ ಕರ್ಕೊಂಡು ಹೋಗಿಲ್ಲ, ಬಟ್ ಕರ್ಕೊಂಡು ಹೋಗೋ ಥರ ಹೇಳ್ಕೊಟ್ರು ಸ್ವಲ್ಪ. ಇವ್ರು ನೋಡಿದ್ರೆ ಸಿ ಎಸ್ ಕೆ ಅವ್ರನ್ನ ಹೇಳ್ಕೊತಾರೆ LSG ಅವರು. ಇವ್ರು ಮುಂಬೈ ಇಂಡಿಯನ್ಸ್ಗೆ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ಗೆ ಏನು ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ಸೋತೋಗೋದು ಬಿಟ್ಬಿಟ್ಟು ನಮ್ಮ ಒಂಥರ ಕಾಮಿಡಿ ಆಗಿದೆ ಇವರು. ಸೀರಿಯಸ್ಲಿ ನೋಡಿ ಕರ್ಕೊಂಡು ಹೋಗೋದು ಹೆಂಗಿದೆ ಇವ್ರನ್ನ. ನಾವು ಹೋಗ್ತೀವಿ ನೀವು ಬನ್ನಿ ಅನ್ನೋ ಥರ. ಸೊ ನೋಡಿ ಪವರ್ ಇಲ್ಲ ಅನ್ನೋ ಥರ ಮಾತಾಡ್ತೀವಿ. ಇವ್ರು ಮನೆಗೆ ಹೋದ್ರು ಅನ್ನೋ ಥರ ಮಾತಾಡ್ತೀವಿ. ಮುಂಬೈ ಇಂಡಿಯನ್ಸ್ ಆಗಿರಲಿ LSG ಆಗಿರಲಿ ಮನೆಗೆ ಹೋಗಿಲ್ಲ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಬೇರೆಯವ್ರನ್ನೂ ಕೂಡ. ಸೊ ಇದು ಎವಿಡೆಂಟಾಗಿ ಕಾಣಿಸ್ತು. ನೆನ್ನೆ ಮ್ಯಾಚನು ಇವತ್ತಿನ ಮ್ಯಾಚನು ಕೂಡ. ಯಾಕೆಂತಂದರೆ ಎರಡೂ ಮ್ಯಾಚ್ನು ಕೂಡ ಗೆದ್ದಿರೋವಂಥವ್ರು. ನಥಿಂಗ್ ಟು ಲೂಸ್ ಏನು ಇಲ್ಲ ಆಗಿರೋ. ಫ್ರೀ ಹ್ಯಾಂಡಲ್ಲಿ ಬಂದ್ಬಿಟ್ಟು ಆಡ್ತೀವಿ, ತಲೆನೋವೇ ಇಲ್ಲ ನಮಗೆ ನಜ್ಜಿ ಅಂತ ಬಂದ್ಬಿಟ್ಟು ಆಡೋದ್ರೇ ಗೆದ್ದಿರೋದು. ಸಖತ್ತಾಗಿ ಆಡಿದ್ದಾರೆ ಮಗ ಇವತ್ತು ಸಿ ಎಸ್ ಕೆ. ಸೀರಿಯಸ್ಲಿ ವರ್ಸ್ಟಾಗಿ ಆಡಿದ್ದಾರೆ. ಬೇಕಾಗಿತ್ತು ಇನ್ನೂ ಸ್ಕೋರ್ ಬೇಕಾಗಿತ್ತು. ಒಂದು ವಿಕೆಟ್ ಸಖತ್ತಾಗಿದೆ ಇವರು. ವಿಕೆಟು ಫಸ್ಟ್ ಇನ್ನಿಂಗ್ಸಲ್ಲಿ ಸಖತ್ತಾಗಿಲ್ಲ ಅಂತಲ್ಲ, ಇವ್ರಿಗೆ 8 ಬಿದ್ದ ಪೋಪ್ಳಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಆಡಲೇ ಇಲ್ಲ ಇವರು. ಪೋಪ್ಳಲ್ಲಿ ಬಂದೇ 35-36 ರನ್ ಬಂದಿತ್ತು ಅವರು ಅಷ್ಟೇ ಪೋಪ್ಳಲ್ಲಿ. ಈ ಥರ ವಿಕೆಟ್ ಅಲ್ಲ ಇವ್ರು ನೋಡಿ ಹೆಂಗೆ ಹೊಡೆದಿದ್ದಾರೆ ಅಂತ. 86 ರನ್ ಹೊಡೆದ್ರು ಪೋಪ್ಳಲ್ಲಿ. ನೋ ಲಾಸು 86 ರನ್ನು, ನೋ ಲಾಸ್ 135 ನೋ ಲಾಸಲ್ಲಿ ಆ ರೇಂಜಿಗೆ ಆಡಿದಂಥದ್ದು. ಇವರು ಸೀಸನ್ ಸ್ಟಾರ್ಟಿಂಗ್ ಇದೇ ಥರ ಆಡ್ಕೊಂಡ್ಬಂದ್ಬಿಟ್ಟಿದ್ರು ಅಂದರೆ LSG ಅವರು. ಸೀಸನ್ ಸ್ಟಾರ್ಟಿಂಗ್ ಸೋಲ್ದೆ, ಫಸ್ಟ್ ಫೇಸಲ್ಲಿ ಹೆವಿ ಮ್ಯಾಚ್ಗಳನ್ನ ಸೋಲ್ದೆ ಆಡ್ಕೊಂಡ್ಬಂದಿತ್ತು ಅಂದರೆ ಇವರು ಕೂಡ ಅಬಿಲಿಟಿ ಇರೋದೇನೋ ಕ್ವಾಲಿಫೈ ಆಗುತ್ತೆ. ಅಥವಾ ಹತ್ರ ಬಂದಿರೋನೋ 4ನೇ ಪೊಸಿಷನ್ 5ನೇ ಪೊಸಿಷನ್ ಹತ್ರ ಬಂದಿರೋರೇನೋ. ಬಟ್ ಸೀಸನ್ ಸ್ಟಾರ್ಟಿಂಗ್ ವರ್ಷಾಗ್ಬಿಟ್ಟು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಏನು ಪ್ರಯೋಜನ? ಅದೇ ಫ್ರೀ ಹ್ಯಾಂಡ್ ಅಂತ ಹೇಳಿದ್ನಲ್ಲ, ನಥಿಂಗ್ ಟು ಲೂಸ್ ಇರೋದ್ರಿಂದ ಅವ್ರಿಗೆ ತಲೆನೋವೇನೂ ಇಲ್ಲ. ಅವನಜ್ಜಿ ಸೋದ್ರೆ ನಾನು ಮ್ಯಾಚ್ ಬೇಯಿಸ್ತೇನೆ, ಗೆದ್ದರೆ ಹೆಂಗೋ ಗೆದ್ವಿ ಅಂದಂಗೆ ಆಗುತ್ತೆ. ಬಾಟಮ್ ಆಫ್ ದ ಟೇಬಲಲ್ಲಿ ಇರಬಾರ್ದು ನಾವು. ಅಂದರೆ ಮುಂಬೈ ಗೆದ್ದಿದ್ದಾರೆ, LSG ಕೂಡ ಗೆದ್ದಿದ್ದಾರೆ. ಸೊ ಅಲ್ಲಿ ಅವರಿಬ್ಬರು ಮಧ್ಯೆ ಕಾಂಪಿಟೇಷನಲ್ಲಿ ನಾವು ಬಾಟಮಲ್ಲಿ ಇರಬಾರ್ದು, 10ನೇ ಪೊಸಿಷನಲ್ಲಿ ಇರಬಾರ್ದು ಅನ್ನೋ ಥರ ಕಾಂಪಿಟೇಷನ್ ಅವರಿಗೆ ಗೆಲ್ಲಬೇಕು ಅಂತ. ಸೊ ಅದಕ್ಕೋಸ್ಕರನೇ ಇವತ್ತು ಗೆದ್ದಿರೋ ಅಂಥದ್ದು. ಇನ್ನೇನಪ್ಪ ಸಿ ಎಸ್ ಕೆ ಅವರು ಇವತ್ತು ಕತೆ ನೆಟ್ಗಾಗಿ ಹೋಗ್ಬಿಡಿ. ಸಿ ಎಸ್ ಕೆದು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಸಿ ಎಸ್ ಕೆ ಅವರು. ಟುಕು ಸ್ಟಾರ್ಟ್ ಆಯಿತು ಪೋಪ್ಳಲ್ಲಿ. ಅಪ್ಪ ಇವತ್ತು ಆಕಾಶ್ ಸಿಂಗ್ ಏನು ಗುರು ಎತ್ತಿ ತೋರಿಸ್ತಾರೆ. ತೆಗೆದ್ರು ಜೋಬಲಿ ತೋರಿಸ್ತಾರೆ, ತೆಗಿತಾರೆ ಜೋಬಲಿ ತೋರಿಸ್ತಾರೆ. ಬರ್ಕೊಂಬಂದ್ಬಿಟ್ಟವ್ರೆ ಅಲ್ಲಿ ಪ್ರತಿಯೊಂದು ವಿಕೆಟ್. ಫೀಲ್ಡಿಂಗಲ್ಲೂ ಕ್ಯಾಚಿಂಗ್ ಎಲ್ಲ ಮಾಡ್ತಿರಲ್ಲ, ಫೀಲ್ಡಿಂಗಲ್ಲೂ ಕೂಡ ಒಂದು ಅನ್ಬಿಲಿವಬಲ್ ಸ್ಟಫ್ನ ನೋಡಿದ್ವಿ ಆಕಾಶ್ ಸಿಂಗಿಂದ. ಹಿಂದೆಗಡೆ ಬಿಹೈಂಡು ಎಗ್ರು ಬಿದ್ದು ಡೈವೆಲ್ಲ ಅವಾಗಲೂ ಎತ್ಬಿಟ್ಟು ತೋರಿಸ್ಬೇಕಾಗಿತ್ತು. ನಾನು ನೋಡೋ ಸೈಕಾಗಿ ಫೀಲ್ಡಿಂಗ್ ಮಾಡಿದೆ ಅಂತ ತೋರಿಸ್ಬೇಕು. ಒಂದು ಸಲ ತೋರಿಸೋದು ಓಕೆ ಗುರು, ಪ್ರತಿ ಸಲ ತೋರಿಸೋದು 3 ಸಲ ಎತ್ತು 3 ವಿಕೆಟ್ ತಗೊಳ್ಳೂ ಕೂಡ. ಹೌದು ಅದೇನೋ ಒಂಥರ ಖುಷಿ ಅಂತ ಹೇಳ್ತಾರಲ್ಲ ಯಂಗ್ ಪ್ಲೇಯರ್ಸ್ಗಳಿಗೆ, ಅಪರೂಪಕ್ಕೆ ವಿಕೆಟ್ ಬೀಳ್ತವೆ. ಅವಾಗ ಪ್ರತಿ ಸಲನೂ ಕೂಡ ಮೊದಲನೇ ಮ್ಯಾಚ್ ಅಂತ ಕಾಣಿಸುತ್ತೆ ಆಕಾಶ್ ಸಿಂಗ್ ಅವ್ರದ್ದು. ಸೊ ಅದನ್ನು ತೋರಿಸೋದು ಎತ್ತಿ ತೋರಿಸಿ ಏನು ಬರೆದ್ರು ಅಂತ ಕಾಣಿಸಿಲ್ಲ ನನಗಂತೂ. ಆ ಗಾಯಕ್ವಾಡು ಮಿಡಾನಿಗೆ ಕ್ಯಾಚ್ ಕೊಟ್ಬಿಟ್ಟು ಈ ಸೀಸನಲ್ಲಿ ಅದು ಎಷ್ಟು ಸಲ ಔಟ್ ಆಗೋರೋ ಗೊತ್ತಿಲ್ಲ, ಅಲ್ಲಲ್ಲೇ ಕ್ಯಾಚ್ ಕೊಡ್ತಾರೆ. ಬರೀ ಮಿಡಾನ್ಗೆ ಕೊಡ್ತಾ ಇರ್ತಾರೆ ಕ್ಯಾಚ್ನ. ಇನ್ನು ಸಂಜು ಅಣ್ಣ ಪುಲ್ ಮಾಡೋದಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ಇವ್ರದ್ದು ಆಕಾಶ್ ಸಿಂಗ್ ಅವರ ಬೌಲಿಂಗಲ್ಲೇ. ಮತ್ತೆ ಇನ್ನೂ ಒಂದು ವಿಕೆಟಲ್ಲಿ ಬಿದ್ದು ಲಾಸ್ಟ್ ಮ್ಯಾಚು ಸಿಕ್ಕಾಪಟ್ಟೆ ಸೈಕಾಗೆ ಪರ್ಫಾರ್ಮ್ ಮಾಡಿದ್ದಂತಹ ಊರ್ವಿಲ್ ಪಟೇಲ್ ಅವರು ಕೂಡ ಪುಲ್ ಹೊಡೆದಕ್ಕೆ ಹೋಗಿರ್ತಾರೆ. ಮಿಡ್ ವಿಕೆಟ್ನ ಕ್ಲಿಯರ್ ಮಾಡೋದಕ್ಕೆ ಹೋಗಿರ್ತಾರೆ, ಸೀದಾ ಹೋಯ್ತು. ಇನ್ಫ್ಯಾಕ್ಟ್ ಒಳಗಡೆ ಇರ್ತಾರೆ, ಆ ಬೌಂಡ್ರಿನಲ್ಲಿ ಇರೋದಿಲ್ಲ, ಒಳಗಡೆ ಇರ್ತಾರೆ, ಅಲ್ಲಿಗೆ ಹೋಗ್ಬಿಟ್ಟು ಕಚ್ಕೊಂಡ್ಬಿಡ್ತು ಕ್ಯಾಚು. 3 ವಿಕೆಟು ಆಕಾಶ್ ಸಿಂಗ್ ಅವ್ರಿಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದ್ರು ಅಂತೇಳಿ. 3 ವಿಕೆಟ್ ಕೂಡ ಅಲ್ಲಿ ವಿಕೆಟ್ಸ್, 3 ವಿಕೆಟ್ ಕೂಡ ಬೇಗನೆ ಬಿದ್ದು. ಪೋಪ್ಳಲ್ಲಿ ಆಲ್ಮೋಸ್ಟ್ 2 ವಿಕೆಟ್ ಬಿದ್ದಿತ್ತಿರೋದು, 35 ರನ್ ಹೊಡೆದಿದ್ರು, ಅಲ್ಲೇ ಫೇಲ್ ಆದರು ನನ್ನ ಪ್ರಕಾರ. ಪೋಪ್ಳಲ್ಲಿ ಈ ಒಂದು ವಿಕೆಟಲ್ಲಿ ಚೆನ್ನಾಗಿ ಬೇಕಾಗಿತ್ತು, ಅಗ್ರೆಸಿವ್ ಸ್ಟಾರ್ಟ್ ಬೇಕಾಗಿತ್ತು. ಎಲ್ಲಿನ 86 ರನ್ನು, ಎಲ್ಲಿನ 36 ರನ್ನು. ಪೋಪ್ಳಲ್ಲಿ ಡಾಮಿನೇಟು ಸೀದಾ ಅಲ್ಲಿ ನೋಡಿ. ಇವಾಗ ಏನು ಸ್ಪೇರ್ ಹೊಡಿದ್ದಾರೆ, 4 ಓವರ್ ಏನು ಸ್ಪೇರ್ ಹೊಡಿದ್ದಾರೆ, ಅದನ್ನು ಪೋಪ್ಳಲ್ಲೇ ಹೊಡ್ಕೊಂಡ್ಬಿಟ್ರು ಆರಾಮಾಗೆ. ಅದಾದ ನಂತರ ಸ್ವಲ್ಪ ಪರವಾಗಿಲ್ಲ ಸುಮಾರಾಗಿ ಆಡಿದ್ರು LSG ಅವರು. ಆದರೂ ಏನು ಗುರು ಕೊಟ್ಟಿದ್ದು ಪೋಪ್ಳಲ್ಲಿ 4 ಸಿಕ್ಸು ಕಂಬೋಜಿಗೆ ಕೊಟ್ಟಿರೋವಂಥದ್ದು LSG ಅವರು. ಇಟ್ಟಾಡ್ಸ್ಕೊಂಡು 8 ಸಿಕ್ಸ್ ಕೊಟ್ಟವ್ರೆ ಅಲ್ಲಿ ಕಂಬೋಜ್ಗೆ. 2 ಓವರ್ಗೆ 8 ಸಿಕ್ಸು. ಅಪ್ಪ ಕಳ್ಳದೋಗ್ಬಿಟ್ಟೆ ಗುರು, ಕಳ್ಳದೋಗ್ಬಿಟ್ಟೆ. ಇವತ್ತು LSG ಅವ್ರು ಬ್ಯಾಟಿಂಗ್ ಆಡಿದ ರೀತಿ ನೋಡ್ತಾರೆ. ನಿಕೋಲಸ್ ಪೂರನ್ನು, ಮಿಚೆಲ್ ಮಾರ್ಷು 4 ಸಿಕ್ಸ್ನ ಒಂದೇ ಓವರ್ ಹೊಡೆದಿರೋದು. ನಾನೇನೋ 6 ಸಿಕ್ಸ್ ಬಂದ್ಬಿಡ್ತವೆ ಅಂತ ಅನ್ಕೊಂಡಿದ್ದೆ ಮಿಚೆಲ್ ಮಾರ್ಷ್ ಆಡ್ತಿರೋಂಥ ಟೈಮಲ್ಲಿ. ಫಸ್ಟ್ 4 ಬಾಲ್ 6 ಸೇರಿಸ್ಬಿಟ್ಟಿದ್ರು ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಬರಲಿಲ್ಲ. ಬರಬೇಕಾಗಿತ್ತು ನನ್ನ ಪ್ರಕಾರ. CSK ಈ ಥರ ವರ್ಷ ಸ್ಟಾರ್ಟ್ನ ಇಟ್ಕೊಬೇಕಾಗಿತ್ತು. ಕಂಬೋಜರ್ ಒಂದು 2 ಬಾಲ್ ನೆಟ್ಟಿಗೆ ಮಾಡ್ಬಿಟ್ರಲ್ಲಿ. ಬಟ್ ಆದರೂ ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಕಂಬೋಜರ್ ಸಖತ್ತಾಗಿ ಕಾಣಿಸ್ಕೊಂಡಿದ್ರು. ಈ ಮ್ಯಾಚ್ ಸಿಕ್ಕಾಪಟ್ಟೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನೋದು ಅವರ ಕೈಯಿಂದ ಬಂದ್ಬಿಡ್ತು. CSK ಕಡೆ ಅವ್ರು 3 ಜನ ಬೇಗ ಔಟ್ ಆಗ್ತಾ ಇದ್ದಾನೆ. ಕಾರ್ತಿಕ್ ಶರ್ಮಾ ಒಂದು 71 ರನ್ ಹೊಡೆದಿದ್ದಾರೆ, ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೇಕು. ಸ್ಟ್ಯಾಂಡ್ನ ಕೊಟ್ಟರು. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಕೂಡ ನಿಂತ್ಕೊಂಡು ಆಡಿದಂಥ ಪ್ಲೇಯರು ಶಹಬಾಜ್ ಅಹ್ಮದ್ಗೆ ಔಟ್ ಆಗ್ತಾರೆ. ಸೊ ಈ ಕಡೆಯಿಂದ
ಇನ್ನೂ ಒಂದು ಹೆವಿ ಪಾರ್ಟ್ನರ್ಶಿಪ್ ಅಂತ ಹೇಳೋದಕ್ಕಾಗಲ್ಲ, ಒಂದು ಸ್ವಲ್ಪ ಒಂದು ಡೀಸೆಂಟಾಗಿ ಆಡಿದಂಥವ್ರು ಶಿವಮ್ ದುಬೆ. ಲಾಸ್ಟ್ವರೆಗೂ ಕೂಡ ಅವರು ನಿಂತ್ಕೊಂಡಿದ್ರು. ನಾನು ಲಾಸ್ಟ್ಗೆ ಬಂದಿದ್ದು, ಲಾಸ್ಟಲ್ಲಿ ಸಖತ್ತಾಗಿ ಆಡ್ಬಿಟ್ಟು ಒಂದು 30+ ರನ್ನ ಹೊಡೆದಿದ್ದಾರೆ. ಸೊ ಇವರು ಒಂದು ಅಲ್ಲಿ ಯಾರಪ್ಪ ಅವ್ರು ಪ್ರಶಾಂತ್ ವೀರೋ ಏನೋ ಸ್ವಲ್ಪ ಬಂದ್ಬಿಟ್ಟು ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಡೆವಾಲ್ಡ್ ಬ್ರೇವಿಸ್ ಒಂದು 25 ರನ್ನ ಕಾಂಟ್ರಿಬ್ಯೂಷನು, ಅವರು ಕೂಡ ಔಟ್ ಆಗ್ತಾರೆ ಶಮಿ ಅವರಿಗೆ. ಸೊ ಆಲ್ ಓವರ್ ನೋಡ್ತು ಅಂದರೆ ನನ್ನ ಪ್ರಕಾರ ಇನ್ನೂ ಬೇಕಾಗಿತ್ತು, ಸ್ಕೋರ್ ಇನ್ನೂ ಬೇಕಾಗಿತ್ತು, 200 ಬೇಕಾಗಿತ್ತು ಅಂತಲೇ ಅನ್ನಿಸ್ತು. ಪೋಪ್ಳೆ ಅವ್ರು ಮಿಸ್ ಮಾಡಿದ್ರು, ಹೌದು. ಅದಾದ ನಂತರ ಚೆನ್ನಾಗಿ ಆಡಿದ್ರು. ಪೋಪ್ಳೆ ಆದ ನಂತರ CSK ಬ್ಯಾಟರ್ಸ್ಗಳು ಕಾರ್ತಿಕ್ ಶರ್ಮಾ ನೋಡಿ ಬ್ಯಾಕ್ ಟು ಬ್ಯಾಕ್ ಸಖತ್ತಾಗೇ ಆಡಿದ್ದಾರೆ. ಹೌದು, ಒಂಥರ ಅವ್ರ ಸೆಲೆಬ್ರೇಷನ್ ಒಂಥರ ವಿಚಿತ್ರವಾಗಿತ್ತು. ಸೈಲೆಂಟಾಗಿರಿ ಅಂತ ತೋರಿಸ್ಬಿಟ್ರು. ಯಾಕೆಂದರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಹೈಟ್ ಸ್ಪೀಡ್ ಆಗೋಗ್ಬಿಟ್ಟಿತ್ತು. ಇವ್ರ ಅಗೇನ್ಸ್ಟು 14 ಕೋಟಿ, ಇವ್ರಿಗೆ 14 ಕೋಟಿಯಲ್ಲಿ ಇವ್ರಿಗೆ ಏನಾಗ್ರು 14 ಕೋಟಿ ಯಾಕ್ತಾಗೆ ಅದು ಇದು ಅಂತೆಲ್ಲ ಮಾತಾಡಿದರು. ನಾವೇ ಮಾತಾಡಿದ್ವಿ. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಸಖತ್ತಾಗಿ ಪರ್ಫಾರ್ಮ್ ಆಗ್ಬಿಟ್ಟು ಸೈಲೆಂಟಾಗಿರಬೇಕು ಅನ್ನೋ ಥರ ತೋರಿಸಿದ್ರು. ಕಮೆಂಟ್ಸ್ಗಳು ಹೇಟೆಡ್ ಸ್ಪ್ರೆಡ್ ಮಾಡ್ತಿದ್ದವ್ರಿಗೆ ಇವರಿಗೆ. ಸೊ ಓಕೆ, ಏನೇ ಸ್ಪ್ರೆಡ್ ಮಾಡಿದ್ರು ಕೂಡ, ಏನೇ ಸೈಲೆಂಟಾಗಿ ತೋರಿಸಿದ್ರು ಕೂಡ CSK ಗೆಲ್ಲಿರಲ್ಲ ಇವತ್ತು. 180+ ರನ್ಸು, ಈ ಟಾರ್ಗೆಟ್ನ ಚೇಂಜ್ ಮಾಡೋದಕ್ಕೆ ಬರ್ತಾರೆ LSG ಅವರು. ಗೊತ್ತಲ್ಲಪ್ಪ ಓಪನಿಂಗ್ ಪಾರ್ಟ್ನರ್ಶಿಪ್ ಯಾವ ಥರ ಅದ್ದೂರಿ ಆಗಿತ್ತು ಅಂತ. ಜಾಶ್ ಇಂಗ್ಲಿಷ್ನ ಇಂಪ್ಯಾಕ್ಟ್ ಪ್ಲೇಯರ್ ಹೇಳ್ಕೊಂಬರ್ತಾರೆ. ಮಿಚೆಲ್ ಮಾರ್ಷು ರುಬ್ಬಿದ್ರು, ರಾಚಿದ್ರು, ಕಾದ್ರಸಾಕಿ ಇಟ್ಟಾಡ್ಸ್ಬಿಟ್ಟು ಹಾಕ್ಬಿಟ್ರು, ರುಬ್ಬಾಕ್ಬಿಟ್ರು. ಏನು ಹೇಳ್ತೀರಾ ಗುರು, ಏನು ಹೇಳ್ತೀರಾ? ಹೆಂಗೆ ಹೊಡೆದ್ರು ಅಂತಂದರೆ ಹತ್ಕೊಂಡಂಗೆ ಹೊಡೆದ್ರು ಅಂತ ಹೇಳ್ಬೇಕು CSK ಇವತ್ತು ಪೋಪ್ಳಲ್ಲಿ. ನಾಯಿ ಚಚ್ಚಂಗೆ ಚಚ್ಚಿದ್ರು ಇವರು ಕೂಡ. ಎಸ್ಪೆಷಲಿ ಮಿಚೆಲ್ ಮಾರ್ಷ್ ಪೋಪ್ಳೆ ಲಾಸ್ಟ್ ಓವರಿಂದ ಕಾಣಿಸುತ್ತೆ, ಅವಾಗಲೇ 15 ಹೊಡ್ಕೊಂಡ್ಬಿಟ್ರು ಆರಾಮಾಗೆ. ಇವತ್ತು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಿಚೆಲ್ ಮಾರ್ಷ್ ಅವ್ರದ್ದು ಸೆಂಚುರಿ ಆಗುತ್ತೆ ಅಂತ. ನಾನು ವೆಯ್ಟ್ ಮಾಡ್ತಿದ್ದೆ ಮಿಚೆಲ್ ಮಾರ್ಷ್ ಬೇಕು ಸೆಂಚುರಿ ಅಂತ. 45 ಬಾಲ್ ಹೊರಗಡೆ ಆಗೋಗ್ಬಿಡೋದು ಸೆಂಚುರಿ ಏನಾದ್ರು ಇದ್ದಿತ್ತು ಅಂತ ಅಂದಿದೆ. ಸೊ ಒನ್ ಆಫ್ ದ ಫಾಸ್ಟೆಸ್ಟ್ ಸೆಂಚುರಿನ ನೋಡ್ಬೋದಾಗಿತ್ತು. ಮತ್ತೊಮ್ಮೆ ಈ ಸೀಸನ್ 2ನೇ ಸೆಂಚುರಿ ನೋಡ್ಬೋದಾಗಿತ್ತು ಮಿಚೆಲ್ ಮಾರ್ಷ್ ಅವರ ಬ್ಯಾಟಿಂದ. ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗೋಗ್ಬಿಡ್ತಾರೆ. ಅದು ಒಂಥರ ತೀರಾ ಅನ್ಫಾರ್ಚುನೇಟ್ ಅಂತ ಹೇಳಬೇಕು. ಕೈಗೆ ತಗ್ಲಿಬಿಟ್ಟು ಸ್ಟ್ರೈಟ್ ಹೋಗೋವಂಥ ಬಾಲು ಹೊಡೆಯುವಂಥದ್ದು ವಿಕೆಟಿಗೆ. ಸೊ ಒಂಥರ ಅನ್ಲಕ್ಕಿ ಡಿಸ್ಮಿಸಲ್ಲೋ ಏನಾದ್ರು ಇದ್ದಿತ್ತು ಅಂದರೆ ಸೆಂಚುರಿ 100% ಬಂದಿರೋದು. ಜಾಶ್ ಇಂಗ್ಲಿಷ್ ಏನಿಲ್ಲಪ್ಪ, 32 ಬಾಲಿಗೆ 36 ಹೊಡೆದವ್ರೆ. ಅವ್ರೇನಾದ್ರು ಇನ್ ಕೇಸ್ ಏನಾದ್ರು ಅಗ್ರೆಸಿವ್ ಆಗಿ ಆಡ್ಬಿಟ್ಟಿದ್ದು ಅಂತ, ಅವ್ರದ್ದೇ ಅಲ್ವ ಫಸ್ಟ್ ವಿಕೆಟ್ ಬಿದ್ದಿದ್ದು, ಅವರಾದ್ರು ಅಗ್ರೆಸಿವ್ ಆಗಿ ಆಡ್ಬಿಟ್ಟಿದ್ರು ಅಂತಂದರೆ ಇನ್ನೂ ಒಂದು ಕತೆ ಆಗೋಗ್ಬಿಟ್ಟಿರೋದು. ಬೇಗನೆ 10 ಓವರ್ಗೆ ಮುಗಿಸ್ಬಿಡ್ಬೋದಾಗಿತ್ತು ನಮ್ಮ ಮ್ಯಾಚ್ನ. 10 ಓವರಲ್ಲ, ಇನ್ಫ್ಯಾಕ್ಟ್ ಒಂದು 12-13 ಓವರ್ಗೆಲ್ಲ ಖಂಡಿತ ಮುಗಿಸ್ಬೋದಾಗಿತ್ತು ಮ್ಯಾಚ್ನ. ಅವರು ಸ್ವಲ್ಪ ಟುಕ್ಕು ಆಡಿದ್ರಿಂದ ಇಲ್ಲಿ ಮಿಚೆಲ್ ಮಾರ್ಷ್ ಸಗದಾಗ ಆಡಿದ್ರು, ನಿಖಿಲಸ್ ಪೂರನ್ ಮಸ್ತಾಗಿ ಆಡಿದ್ರು. ಹೌದು, ಒಂದು ವಿಕೆಟ್, ಇನ್ನೂ ಒಂದು ವಿಕೆಟ್ ಡ್ರಾಪ್ ಆಯಿತು ಇವ್ರದ್ದು. ಅಬ್ದುಲ್ ಸಮದ್ ಅವ್ರದ್ದು ಒಂದು 6ನ ಹೊಡಿತಾರೆ ಸರಿಯಾಗಿ. ನೆಕ್ಸ್ಟ್ ಬಾಲೇ ಇವರು ಸ್ಪೆನ್ಸರ್ ಜಾನ್ಸನ್ ಅವರು ಬೋಲ್ಡ್ ಮಾಡ್ತಾರೆ. ಸಖತ್ತಾಗಿತ್ತು ಆ ಒಂದು ಡೆಲಿವರಿ ಅಂತೂ. ನಾನು ಸ್ವಲ್ಪ ಇಂಪ್ರೆಸ್ ಆಗೋಗ್ಬಿಟ್ಟೆ. ಹೌದು, ಸ್ಪೆನ್ಸರ್ ಜಾನ್ಸನ್ ಸರಿಯಾಗಿ ಚಚ್ಚಿಸ್ಕೊಂಡಿರು ಇನಿಷಿಯಲಿ. ಅದಾದ ನಂತರ ಕಮ್ಬ್ಯಾಕ್ ಮಾಡಿದಲ್ಲ ಆ ಲಾಸ್ಟ್ ಓವರ್ ಎಸ್ಪೆಷಲಿ, ಅದಂತೂ ಒಂಥರ ಚೆನ್ನಾಗಿತ್ತು. 6 ಹೊಡೆದಾದ ನಂತರ ಕಮ್ಬ್ಯಾಕ್ ಮಾಡಿದ್ದು. ಸೊ ಇನ್ನೇನಿತ್ತಪ್ಪ ಅಲ್ಲಿ ನಿಖಿಲಸ್ ಪೂರನ್ ಹಾಕೊಂಡು ರಾಚಿದ್ರು ಅಷ್ಟೇ ಲಾಸ್ಟಲ್ಲಿ ಕಂಬೋಜ್ಗೆ ಇಟ್ಟಾಡ್ಸ್ಬಿಟ್ರು. ಇವರು ಮಿಚೆಲ್ ಮಾರ್ಷು ಜೊತೆಗೆ ಪೂರನ್ ಅವರ ಹಾವಳಿ ಅಂತೂ ಸೈಕಾಗಿತ್ತು. ಇವ್ರ ಬ್ಯಾಟಿಂಗ್ ಒಂದು ಸ್ವಲ್ಪ ಬೋರಿಂಗ್ ಆಗೇನಿತ್ತು. CSK ಅವರ ಬ್ಯಾಟಿಂಗು ಅಂತ ಎಂಟರ್ಟೈನಿಂಗ್ ಆಗಿರಲಿಲ್ಲ. LSG ಬ್ಯಾಟಿಂಗ್ ನೋಡೋದಕ್ಕೆ ಒಂಥರ ಖುಷಿ ಆಯಿತು, ಖುಷಿ ಆಗೋಗ್ಬಿಡ್ತು ಗುರು. ಯಾಕೆಂದರೆ 4 ಸಿಕ್ಸು ಇಲ್ಲ ಗುರು ಹೊಡಿತಾರೆ, ಓವರ್ ಫುಲ್ಲು 6 ಹೊಡಿತಾರೆ ಅನ್ನೋ ಥರ ಎಕ್ಸೈಟ್ಮೆಂಟ್ ಬರ್ತಾಯಿತ್ತು. ಬಟ್ ಮಿಚೆಲ್ ಮಾರ್ಷ್ ಇರೋವಂಥವರೆಗೂ ಕೂಡ ಎಂಟರ್ಟೈನ್ಮೆಂಟ್ಗೆ ಏನು ಕಮ್ಮಿ ಇರೋದಿಲ್ಲ. ಯಾಕಂದರೆ ಅವ್ರು ಆ ಥರ ನೋಡ್ಕೊತಾರೆ. ಸೆಂಚುರಿ ಒಂದು ಮಿಸ್ ಆಯಿತು ಪಾಪ ಅಂತ ಅನ್ನಿಸ್ತು. ಇವತ್ತಿನ ಮ್ಯಾಚ್ ಗೆದ್ದಿರ್ಬೋದು, ಸೆಂಚುರಿ ಕೂಡ ಬರಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಇನ್ನು ನಿಖಿಲಸ್ ಪೂರನ್ ಫಾರ್ಮಿಲ್ಲ ಅಂತ ಸೀಸನ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು 7-8 ಮ್ಯಾಚು ಡಬ್ಬ ಅಂತೆಲ್ಲ ಅನ್ಕೊಂಡು ಬಂದಿದ್ವಿ. ಬಟ್ ನೋಡಿ ಇವಾಗ ಸ್ವಲ್ಪ ಮಟ್ಟಿಗೆ ಫಾರ್ಮ್ನ ತೋರಿಸ್ತಾ ಇದ್ದಾರೆ. ಚೆನ್ನಾಗೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚು ಸಖತ್ತಾಗೇ ಆಡ್ತಾ ಇದ್ದಾರೆ. 4 ಸಿಕ್ಸ್ನ ಕಂಟಿನ್ಯೂಸ್ ಆಗಿ ಇಕ್ಕಬೇಕು ಅಂತಂದರೆ, ಅದು ಇಕ್ಕಿಸ್ಕೊಂಡಿರೋಂಥ ಬೌಲರನ್ನೇ ಮತ್ತೆ ಬಂದ್ಬಿಟ್ಟು 4 ಸಿಕ್ಸ್ನ ಇಕ್ಕಿಸ್ಕೊಬೇಕು ಅಂತಂದರೆ ಏನಂತ ಹೇಳೋಣ ಗುರು, ಏನಂತ ಹೇಳೋಣ. ಕಂಬೋಜ್ ಅವರ ಬೌಲಿಂಗಿಗೆ 2 ಓವರ್ಗೆ 8 ಸಿಕ್ಸಲ್ಲಿ. ಸೊ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಟ್ಟು 60+ ರನ್ ಹೊಡ್ಸ್ಕೊಂಡವ್ರು. ಇನ್ನೂ 4 ಓವರ್ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ 2.4 ಓವರ್ಗೆ ಇಷ್ಟು ಹೊಡ್ಸ್ಕೊಂಡಿರೋ ಅಂತಾರ ನೋಡಿದೆ. 64 ರನ್ನು 2.4 ಓವರ್ಗೆ 64 ರನ್ 63 ರನ್ ಹೊಡ್ಸ್ಕೊಂಡಿದ್ದಾರೆ. ಇನ್ನೇನಾದರೂ 4 ಓವರ್ ಕಂಪ್ಲೀಟ್ ಮಾಡೋ ಥರ ಇದ್ದಿತ್ತು ಅಂತಂದರೆ, ಇನ್ನೂ ಆಲ್ಮೋಸ್ಟ್ 1 ಓವರ್ ಹಾಕಿತ್ತು ಅಂತಂದಿದ್ರೆ ಇನ್ನೆಷ್ಟೆಲ್ಲ ಹೊಡೆದಿರ್ಬೋದಾಗಿ. 100 ಹೊಡೆದ್ಬಿಟ್ರವ್ರು. 4 ಓವರ್ಗೆ 100 ಹೊಡೆದ್ಬಿಟ್ರವ್ರಿಗೂ. ಆ ಥರ ಪರ್ಫಾರ್ಮೆನ್ಸು ಕೊಟ್ಟಿರೋದು ಇವತ್ತು LSG ಬ್ಯಾಟರ್ಸ್ಗಳು. ಎಸ್ಪೆಷಲಿ ಕಂಬೋಜ್ ಅಗೇನ್ಸ್ಟು ಮ್ಯಾಚ್ನ ಸೋಲಿಗೆ ಇವರು ಕೂಡ ಕಾರಣರಾಗಿದ್ದಾರೆ ಅಂತ ಹೇಳಬೇಕು. ಆ್ಯಂಡ್ ಒಂದು ಕ್ಯಾಚ್ ಡ್ರಾಪು ಕೂಡ ಆಗುತ್ತೆ. ಅದೇ ಇವ್ರದಪ್ಪ ಫೈನಲ್ ಓವರಲ್ಲಿ ಪೂರನ್ ಹೊಡೆದು ಕಾರ್ತಿಕ್ ಶರ್ಮಾ ಅವರು ಒಂಥರ ಸ್ಟೈಲಾಗಿ ಬಂದ್ಬಿಟ್ಟಲ್ಲಿ ನಿಂತ್ಕೊಂಡು ಬೌಂಡ್ರಿನಲ್ಲಿ ಹಿಂಗೆ ಹಿಡಿಯೋಕೆ ಹೋಗಿರ್ತಾರೆ. ಸೈಡಿಗೆ ಹಿಡಿದ್ಬಿಟ್ಟು ಸೈಡ್ ವರ್ಡ್ಸ್ ನಿಂತ್ಕೊಂಡು ಬಾಲೆ ಟಚ್ ಆಗಿಲ್ಲ, ಹಂಗೆ ಉದ್ರಕೊಂಡು ಹೋಯ್ತಲ್ಲ 6ಗೆ. ಏನು ಆಡಿದ್ರು ಗುರು CSK ಇವತ್ತು. ಒಂದು ಸ್ವಲ್ಪ ಫನ್ನಿಯಾಗೂ ಕೂಡ ಆಡಿದ್ರು ಇವತ್ತು, ಕಾಮಿಡಿಯಾಗೂ ಕೂಡ ಇತ್ತು ಮ್ಯಾಚು. CSK ಆಟಗಾರರು ನೋಡ್ತು ಅಂತಂದರೆ ಸೀರಿಯಸ್ ಆಗಿ ತೊಗೊಂಡಿಲ್ಲ ಇವತ್ತಿನ ಮ್ಯಾಚ್ನ ಅವರು. ಸೀರಿಯಸ್ ಆಗಿ ತೊಗೊಂಡಿತ್ತು ಅಂದರೆ ಈ ವಿಕೆಟಲ್ಲಿ ಸಖತ್ತಾಗಿರುವಂಥ ಬ್ಯಾಟಿಂಗ್ ಸರ್ಫೇಸಲ್ಲಿ 180+ ಹೊಡಿತಾ ಇಲ್ಲ ಅವರು. ಹೊಡಿತಾ ಇದ್ರು 200+ ಹೊಡಿತಾ ಇದ್ರು. ಕೆಪಾಬಿಲಿಟಿ ಇತ್ತು ಇವರಿಗೆ, ಖಂಡಿತ ಕೆಪಾಬಿಲಿಟಿ ಇತ್ತು. ಪೋಪ್ಳಲ್ಲಿ ಡಮ್ಮಿ ಆಗಿ ಆಡಿದ್ರು. ಅದಾದ ನಂತರ ಪರವಾಗಿಲ್ಲ, ಪೋಪ್ಳಲ್ಲೇ ಅವ್ರು ಉಡಾಯಿಸ್ಕೊಂಡಿದ್ದು, ಇವ್ರು ಪೋಪ್ಳಲ್ಲೇ ಎದ್ದಿದ್ದು, ರೈಸ್ ಆಗಿದ್ದು. ಸೊ ಯಾವ ಟೀಮು ಪೋಪ್ಳೆ ಮಸ್ತಾಗಿ ಆಡುತ್ತೋ ಆ ಟೀಮಿಗೆ ಗೆಲುವು ಆಲ್ಮೋಸ್ಟ್ ಇರುತ್ತೆ. 80% ಆಫ್ ದ ಚಾನ್ಸು ಪೋಪ್ಳೆ ಮಸ್ತಾಗಿ ಆಡೋದೇ ಇದ್ದೇ ಇರುತ್ತೆ.
ನೋಡೋಣ ಅದೇನಾಗುತ್ತೆ ಕತೆ ಅಂತ ಸಿ ಎಸ್ ಕೆ ಹಣೆ ಬರ ಇನ್ನು ಕಮಿಂಗ್ ಫ್ಯೂ ಮ್ಯಾಚಸಲ್ಲಿ ಗೊತ್ತಾಗುತ್ತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.